ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ NR ಪಾಟೀಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಕೆಂಡ್ ಬಂತು, ಫ್ರೈಡೇ. ಬಟ್ ಆ ವೀಕೆಂಡ್ ಮೋಡ್ನ ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4th T20 ಮ್ಯಾಚಲ್ಲಿ ನಮ್ಮ ಟೀಮವರು ಸೋತ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಿನ್ನೆ ನಡೆದಿರೋಂಥ ಮ್ಯಾಚಲ್ಲಿ ಇಂಗ್ಲೆಂಡ್ 9 ವಿಕೆಟ್ಸಿಂದ ಗೆದ್ದಿರೋದು. ಅದರಲ್ಲಿ 36 ಬಾಲ್ಸ್ ಉಳಿಸಿದ್ದಾರೆ. 6 ಓವರ್ಸ್ ಉಳಿಸಿ ಅವರು ಗೆದ್ದಿರೋಂಥದ್ದು ಮ್ಯಾಚ್ನ. ಸೊ ಒಂದು ಟೀಮ್ ಆಗಿ ನಿಜವಾಗ್ಲೂ ಸೋಲು ಗೆಲುವು ಓಕೆ, ಅಂಡರ್ಸ್ಟ್ಯಾಂಡ್. ಬಟ್ ಇವರು ಸೋಲ್ತಿರೋದು ನೋಡ್ಬಿಟ್ರೆ ನಿಜವಾಗ್ಲೂ ಜಿಗುಪ್ಸೆ ಬರ್ತಿದೆ ನನಗೆ. ಇದು ನಮ್ಮ ಟೀಮ್ ಇಂಡಿಯಾನ? ಇದು ವರ್ಲ್ಡ್ ಕಪ್ ಟೀಮಾ? ಕಂಟಿನ್ಯೂಸ್ ಆಗಿ 2 ಟೈಮು T20 ವರ್ಲ್ಡ್ ಕಪ್ ಹೊಡೆದಿರೋಂಥ ಟೀಮ್ ಇದು. ಇವರು ಈ ಥರ ಆಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಕರೆಂಟ್ಲಿ ವರ್ಲ್ಡ್ ಕಪ್ ಹೋಲ್ಡರ್ಸು, ವರ್ಲ್ಡ್ ಚಾಂಪಿಯನ್ಸು ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂತಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಶಾಕಿಂಗ್ ಆಗ್ತಿದೆ. ಇನ್ನು ಪಾಕಿಸ್ತಾನ, ಬಾಂಗ್ಲಾದೇಶಕ್ಕೆ ಬಿಡಿ, ಅವರಿಗಂತೂ ಖುಷಿನೇ ಆಗ್ತಿರುತ್ತೆ, ಅದರಲ್ಲಿ 2 ಮಾತಿಲ್ಲ, ಹೇಳಂಗಿಲ್ಲ. ಬಟ್ ಅದರ್ ಟೀಮ್ಸು ಇವ್ರು ನೋಡಿ ಹಿಂಗೆ ಇಂಡಿಯಾ ಟೀಮಾ ಆರಾಮ್ಸೆ ಹೊಡಿತು ಬಿಡ್ರಿ ಅಂತಲೇ ಹೇಳ್ತಾರೇನಪ್ಪ. ಅಷ್ಟರ ಮಟ್ಟಿಗೆ ಆಡ್ತಿದ್ದಾರೆ. ಸೀರಿಯಸ್ಲಿ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಪ್ಪ, ಏನು ಬೇಜಾರಾಗೋದು ಅಂತಂದರೆ ಮಿಸ್ಟೇಕ್ಸ್ ಮಾಡ್ತಾರೆ, ನಿಜ, ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತೀವಿ, ಅದನ್ನು ತಿದ್ಕೋಬೇಕು. ಬಟ್ ಇವರು ತಿರ್ಗಾ ಮುರ್ಗಾ ಸೇಮ್ ಮಾಡಿದ್ದೇ ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಹಂಗಾಗೈತೆ ಇವ್ರದ್ದು. ಸೇಮ್ ಪದೇ ಸೇಮ್ ಮಿಸ್ಟೇಕ್ಸ್. ಆ ಪ್ಲೇಯಿಂಗ್ 11 ಬ್ಯಾಲೆನ್ಸೇ ಇಲ್ಲ ಗುರು. ಆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನೋದು ಇಲ್ಲೇ ಇಲ್ಲ. ಮಿಡ್ಲ್ ಆರ್ಡರಲ್ಲಿ ಶ್ರೇಯಸ್ ಅಯ್ಯರ್ ಒಬ್ಬ ಬಿಟ್ಟರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು, ಇನ್ನು ಉಳಿದವ್ರು ಅಷ್ಟರು ಲೆಫ್ಟ್ ಹ್ಯಾಂಡೇ. ಕೊನೆಗೆ ಬೌಲರ್ಸು ತಗೊಳ್ಳಿ, ಬೌಲರ್ ಹರ್ಷದೀಪ್, ಅವನು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅಲ್ಲ ಇವ್ರಿಗೇನು ಸೀರಿಯಸ್ಲಿ ಗಂಭೀರ್ ಏನಲ್ಲಿ ಕುತ್ಕೊಂಡು ಗಲ್ಲಿ ಕ್ರಿಕೆಟಲ್ಲಿ ಕೂಡ ನಾವು ಯೋಚನೆ ಮಾಡ್ತೀವಿ ಗುರು. ಬೌಲರ್ಗಳು ಆಫ್ ಸ್ಪಿನ್ನರ್ ಬಂತಂದರೆ ಲೆಫ್ಟ್ ಹ್ಯಾಂಡರಿಗೆ ತುಂಬ ಕಷ್ಟ ಆಕತ್ತೆ. ಆರಾಮಾಗಿ ಯಾವುದೇ ಕ್ಯಾಪ್ಟನಿಗಾದ್ರೂ ಒನ್ ಸೈಡ್ ಫೀಲ್ಡ್ ಸೆಟ್ ಮಾಡೋದು ಎಷ್ಟು ಈಸಿ. ಅಲ್ಲ ನಿಮಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದೀರಾ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾವು ಇಂಟರ್ನ್ಯಾಷನಲ್ ಆಡೋಕ್ಕಾಗ್ತಿಲ್ಲ. ಬಟ್ ಅದಕ್ಕೆ ಅಂತಲೇ ಕೆಲವೊಬ್ರು ಇರ್ತಾರೆ ಸ್ಪೆಸಿಫಿಕ್ಕಾಗಿ ಅರ್ಹ ಇರೋ ವ್ಯಕ್ತಿಗಳು ಅಂತ. ಸೊ ಅವ್ರನ್ನ ಇಂಟರ್ನ್ಯಾಷನಲ್ ಆಡೋದಕ್ಕೆ ಕಳಿಸಿರ್ತೀವಿ, ಸಪೋರ್ಟ್ ಮಾಡ್ತಿರ್ತೀವಿ. ನೀವುಗಳೇ ಈ ಥರ ಮಿಸ್ಟೇಕ್ ಮಾಡಿದ್ರೆ ಇನ್ನು ಗಲ್ಲಿ ಕ್ರಿಕೆಟ್ ಆಡೋ ನಾವುಗಳು ನಿಮ್ಮ ಬಗ್ಗೆ ಏನು ತಿಳ್ಕೋಬೇಕು? ಅಲ್ಲ ನಾವೇ ಇಷ್ಟಕ್ಕೊಂದು ಯೋಚನೆ ಮಾಡ್ತಿರ್ತೀವಿ, ಅಲ್ಲ ನಿಮಗೇನು ಅನ್ಸೋದೇ ಇಲ್ವಾ? ಏನು ಅಂತರೂ ಅಲ್ಲ ಗಂಭೀರ್, ನಿಜವಾಗ್ಲೂ ನೀವೇನಾದ್ರು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಈ ನಿಮ್ಮ ಸ್ಟ್ರಾಟಜಿ ಯಾರು ಒಪ್ಕೊಳೋದಿಲ್ಲ. ಇಂಡಿಯಾ ಕ್ರಿಕೆಟ್ ಟೀಮ್ ಫ್ಯೂಚರು ಡೆಫಿನೆಟ್ಲಿ ಒಬ್ಬ ರಾಂಗ್ ವ್ಯಕ್ತಿ ಕೈಯಲ್ಲಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಂಗೆ ನೋಡ್ತು ಅಂತಂದರೆ ನಮಗೆ ನಿಜವಾಗ್ಲೂ ರವಿಶಾಸ್ತ್ರಿ, ದ್ರಾವಿಡ್ ಇವರಿಬ್ಬರೇ ಕೋಚಾಗಿ ಕಂಟಿನ್ಯೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಅನಿಸ್ತಿದೆ. ಸೊ BCCI ಅದು ಯಾವ ಥರ ಇನ್ನು ಡಿಸಿಷನ್ಸ್ ತೊಗೊತಾರೋ ಕೋಚ್ ಗೌತಮ್ ಗಂಭೀರ್ ಬಗ್ಗೆ, ಅದು ಅವ್ರಿಗೆ ಬಿಟ್ಟಿದ್ದು. ಇನ್ನು ನೋಡೋ ನಿಮ್ಗಳಿಗೆ ಬಿಟ್ಟಿದ್ದು. ನಾವು ಸಪೋರ್ಟ್ ಮಾಡೋದು ನಮ್ಮನೆ ಬರೋ ತಪ್ಪಲ್ಲ. ಎಷ್ಟೇ ಅಂದರೂ ನಮ್ಮ ಟೀಮು ನಾವು ಬಿಟ್ಕೊಡೋಕ್ಕಾಗಲ್ಲ. ಸೊ ಸಪೋರ್ಟ್ ಮಾಡ್ತೀವಿ, ಸೋತರು ಗೆದ್ದರು ಕೊನೆಗೆ ಚೀಮಾರಿ ಆಗ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಾಳೆ ಮತ್ತೊಂದು ಮ್ಯಾಚ್ ನಡೀತೆ ಅಂತಂದರೆ ಮತ್ತು ನಮ್ಮ ಇಂಡಿಯಾ ಗೆಲ್ತಾರೆ, ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದೊಂದು ಉತ್ಸಾಹದಲ್ಲೇ ಬರ್ತೀವಿ ಹೊರತು ಈ ಥರ ಮಾತಾಡ್ತೀವಿ ಕೋಪದಲ್ಲಿ, ಫ್ರಸ್ಟ್ರೇಟಲ್ಲಿ. ಬಟ್ ಹಂಗಂತ ನಮ್ಮ ಟೀಮ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಬಟ್ ಗೌತಮ್ ಗಂಭೀರ್ ನೀವು ಇದನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇನ್ನು ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ಶಿವ ಪರಮಾತ್ಮ, ನಿನ್ನೆ ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ ಒಬ್ಬರು ಬಿಟ್ಟರೆ 80 ರನ್ ಹೊಡೆದಿದ್ದು. ಇನ್ನು ಉಳಿದಿದ್ದೆಲ್ಲ ಬ್ಯಾಟ್ಸ್ಮನ್ಸ್ ನೀವು ನೋಡ್ತು ಅಂತಂದರೆ ಎಲ್ಲರೂ ಅಟ್ಟರ್ ಫ್ಲಾಪ್ ಆಗಿದ್ದಾರೆ ಈ ಸೀರೀಸ್. ಈ 3 ಮ್ಯಾಚಲ್ಲ, ಐರ್ಲೆಂಡ್ ಸೀರೀಸಿಂದನೂ ಹಿಡಿದು ಎಲ್ಲರೂ ಅಟ್ಟರ್ ಫ್ಲಾಫೇ ಆಗ್ತಿರೋದು. ಅಭಿಷೇಕ್ ಶರ್ಮಾ ಏನೋ ಒಂದು ಮ್ಯಾಚ್ 2 ಮ್ಯಾಚ್ ಆಡಿದ್ರು ಅಷ್ಟೇ, ಅದು ಬಿಟ್ಟರೆ ಅವರು ಅಟ್ಟರ್ ಫ್ಲಾಫು. ಆ ವರ್ಲ್ಡ್ ಕಪ್ಪಲ್ಲಿ ತೊಗೊಂಡ್ರು, ಅವ್ರದ್ದು ಫಾರ್ಮೇ ಇದ್ದಿಲ್ಲ. ವರ್ಲ್ಡ್ ಕಪ್ ಫೈನಲಲ್ಲಿ ಆಡಿದ್ರು, ಓಕೆ, ವೆಲ್ ಆ್ಯಂಡ್ ಗುಡ್. ಆ್ಯಕ್ಚುಲಿ ನಮಗೆ ಒಳ್ಳೇದಾಯ್ತು ಅವ್ರು ವರ್ಲ್ಡ್ ಕಪ್ ಫೈನಲಲ್ಲಿ ಆಡಿದ್ದು. ಇನ್ನು ಇಶಾನ್ ಕಿಶನ್ನು ಅದು ಏನು ಆಗ್ತಿದ್ದಾನೋ ಇಶಾನ್ ಕಿಶನ್ಗೆ ಆ ಶಾರ್ಟ್ ಬಾಲ್ ಎಲ್ಲ ಟ್ರೈ ಮಾಡೋದು. ಶಾರ್ಟ್ ಬಾಲ್ ಆಡೋಕ್ಕಾಗ್ತಿಲ್ಲ ಅಂತಂದಮೇಲೆ ಅಟ್ಲೀಸ್ಟ್ ಅದನ್ನು ನೆಗೋಷಿಯೇಟಾರು ಮಾಡಬೇಕು. ಇದಕ್ಕೆಲ್ಲ ಮೇನ್ ರೀಸನ್ ಏನು ಗೊತ್ತಾ? ನಿಜವಾಗ್ಲೂ IPL ಈ ಹೈವೇ NH4 ಪಿಚ್ ಅದೇ ಕಾರಣ. ದೇವರಾಣೆಗೂ IPL ದುಡ್ಡು ಮಾಡೋದಕ್ಕೆ ಎಂಟರ್ಟೈನ್ಮೆಂಟಿಗೋಸ್ಕರ ನೀವು ನಮ್ಮ ಬ್ಯಾಟ್ಸ್ಮನ್ ಸ್ಕಿಲ್ನ ಹಾಳು ಮಾಡಿ ಇಟ್ಟಿದ್ದೀರ. ಲಿಟ್ರಲಿ ಫ್ರ್ಯಾಂಚೈಸಿಗಳಾಗಲಿ, BCCI ಆಗಲಿ, ನೆಕ್ಸ್ಟ್ ಟೈಮ್ ಇದೇ ಥರ ಕಂಟಿನ್ಯೂಯಸ್ ಆಯಿತು ಅಂತಂದರೆ ಲಿಟ್ರಲಿ ಇಂಡಿಯನ್ ಫ್ಯೂಚರ್ದು ತುಂಬ ವರ್ಸ್ಟ್ ಆಗುತ್ತೆ.
ನಾವು ನೆಕ್ಸ್ಟ್ ಯಾವ ಥರ ಆಗ್ತೀವಿ ಅಂತಂದರೆ, ಈ ಶ್ರೀಲಂಕಾ ವೆಸ್ಟ್ ಇಂಡೀಸ್ ಆಗಿದೆ ಗೊತ್ತಾ, ಟ್ರಾನ್ಸಿಷನ್ ಆಗಿಲ್ದಂಗೆ ಡಿಟ್ಟು ಹಂಗೆ ಆಗುತ್ತೆ ನೋಡ್ರಿ. ಆಲ್ರೆಡಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಡೇಜಾ, ಸೂರ್ಯಕುಮಾರ್ ಯಾದವ್ ಇವ್ರು ಯಾರು T20 ಕ್ರಿಕೆಟ್ ಆಡ್ತಿಲ್ಲ ಈಗ ಅಟ್ ಪ್ರೆಸೆಂಟ್. ಲಿಟ್ರಲಿ ಗಾಯ್ಸ್, ತುಂಬ ಜನ ಮಾತಾಡ್ತಿದ್ರಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟು T20 ಅಂತ. ಇವಾಗ ಏನು ಹೇಳ್ತೀರಾ? ರೋಹಿತ್ ಶರ್ಮಾ ಸ್ಟ್ರೈಕ್ ರೇಟು ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ, ಬಟ್ ಇವಾಗ ಏನು ಹೇಳ್ತೀರಾ ನೀವು? ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಇದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ. ವೈಭವ್ ಸೂರ್ಯವಂಶಿ ಸ್ಟಿಲ್ ಇನ್ನು 15 ಇಯರ್ಸ್ ಏಜು, ಓಕೆ. ಹಂಗೆ ಅಭಿಷೇಕ್ ಶರ್ಮಾ ಕೂಡ ಇನ್ನು ಯಂಗ್ ಏಜು. ಸೊ ಇವರಿಬ್ಬರೇ ಓಪನಿಂಗ್ ಹೋದಾಗ ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡು ಕನ್ವೆ ಮಾಡ್ಕೊಂಡು ಆಡೋದು ತುಂಬ ಕಷ್ಟ. ಅದು ಎಕ್ಸ್ಪೀರಿಯನ್ಸ್, ಈ ಪೇಸ್ ಆಡಾಕಿರೋಂಥ ಫುಲ್ಲು ಎಕ್ಸ್ಪ್ರೆಸ್ ಪೇಸ್ ಇರೋಂಥ ಜೋಫ್ರಾ ಆರ್ಚರು ಮತ್ತು ಜಾಸ್ ಟಂಗ್ ಆಪೋಸಿಟ್ ಆಡ್ಬೇಕಾರೆ ಅವ್ರಿಗೆ ಆ ಗೈಡೆನ್ಸೇ ಇಲ್ಲ. ಕೋಚ್ ಗಂಭೀರ್ ಆಗಲಿ, ಆ ಬ್ಯಾಟಿಂಗ್ ಕೋಚ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ ಏನು ಮಾಡ್ತಿದ್ರೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನನಗೆ. ಈ ಕಂಟಿನ್ಯೂಸ್ 3 ಮ್ಯಾಚ್ 4 ಮ್ಯಾಚ್ ನೋಡ್ತಾ ಬಂತು ಅಂತಂದರೆ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ ಶಾರ್ಟ್ ಬಾಲ್ಗೆ. ಅದು ಇವತ್ತಿಂದಲ್ಲ, ಅದು ತಲಾಂತರದಿಂದ ಬಂದಿರೋದೆ. ಬಟ್ ಹಂಗಂತ ನೀವು ಅದನ್ನು ಓವರ್ಕಮ್ ಮಾಡಿಲ್ಲ ಅಂತಂದರೆ ಹೆಂಗೆ? ಓವರ್ಕಮ್ ಮಾಡಲೇಬೇಕಿಲ್ಲ, ನೆಗೋಷಿಯೇಟ್ ಮಾಡಲೇಬೇಕು. ಬಟ್ ಅದಂತೂ ಮಾಡ್ತಾನೆ ಇಲ್ಲ. ಸುಮ್ಮನೆ ಬರ್ತೀರಾ, ಬೀಸ್ತೀರಾ, ಹೋಗ್ತೀರಾ. ಆ ಫುಟ್ ವರ್ಕ್ ಅಂತೂ ಕಾಣ್ತಾನೆ ಇಲ್ಲ. ಬಾಲ್ ಸ್ವಲ್ಪ ಮೂಮೆಂಟ್ ಆಗಕ್ಕಾದ್ರೆ ಸ್ಟಾರ್ಟ್ ಆಯಿತು ಇವ್ರದ್ದು ತಡವರ್ಸೋದು. ಲಿಟ್ರಲಿ ನೀವು ಟಾಪ್ 7 ಜನ ಬ್ಯಾಟ್ಸ್ಮನ್ಸು, ಶ್ರೇಯಸ್ ಅಯ್ಯರ್ ಒಬ್ಬ ಎಕ್ಸ್ಕ್ಲೂಡ್ ಆದರೆ, ಬ್ರೂಕಿಗೆ ಎಷ್ಟು ಈಸಿ ಆಗಿದ್ದು ಗೊತ್ತಾ ಫೀಲ್ಡ್ ಸೆಟ್ ಮಾಡೋಕ್ಕೆ. ನೀವು ತೊಗೊಳ್ಳಿ, ಮಿಡ್ಲ್ ಆರ್ಡರಲ್ಲಿ ಶಿವಮ್ ದುಬೆ ಬರೀ 2-4 ಅಷ್ಟೇ ಹೊಡೆದಿರೋದು. ಎಷ್ಟು ಸ್ಟ್ರಗಲ್ ಮಾಡ್ತಾನೆ, ಯಾಕಂದ್ರೆ ಫೀಲ್ಡ್ ಸೆಟ್ ಹಂಗಿದೆ. ಆ ಲೈನ್ ಆಫ್ ಸ್ಪಿನ್ನರ್ ಬಂದು ಬೌಲಿಂಗ್ ಮಾಡ್ಬೇಕಾದ್ರೆ ಅದು ಈಸಿ ಅಲ್ಲ, ಲೆಫ್ಟ್ ಹ್ಯಾಂಡರಿಗೆ ಹೊಡೆಯೋಕ್ಕಾಗೋದು ತುಂಬ ಕಷ್ಟ ಅದು. ಅದರಲ್ಲೂ ಶಾರ್ಟ್ ಬೌಂಡ್ರೀಸು, ಆ ಲೆಂತು, ಆ ಲೈನ್ ಆ್ಯಂಡ್ ಲೆಂತ್ ಅವ್ರು ಮೇಂಟೈನ್ ಮಾಡ್ತಿರೋದಕ್ಕೂ, ಫೀಲ್ಡ್ ಸೆಟ್ ಒಂದು ಕಡೆ ಸೆಟ್ ಆಗಿರೋದಕ್ಕೂ ನಿಜವಾಗ್ಲೂ ಟೀಮ್ನ ಬ್ಯಾಲೆನ್ಸಿಂಗ್ ಆಗಿಡೋದಕ್ಕೆ ಕಲಿಬೇಕು. ಲೆಫ್ಟ್ ಟು ರೈಟು ಕಾಂಬಿನೇಷನ್ ಬೇಕು. ಒಂದಾನೊಂದು ಕಾಲದಲ್ಲಿ ಅಯ್ಯೋ ಲೆಫ್ಟ್ ಹ್ಯಾಂಡರ್ಸ್ ಇಲ್ಲಪ್ಪ ಅಂತ ಅಳ್ತಿದ್ವಿ, ಈಗ ನೋಡಿದರೆ ರೈಟ್ ಹ್ಯಾಂಡರ್ಸ್ ಇಲ್ಲ ಅಂತ ಅಳೋ ಸ್ಥಿತಿ ಬಂದಿದ್ದು ನಮಗೆ. ಸೀರಿಯಸ್ಲಿ ಗೈಸ್, ಏನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಟೀಮ್ ಇಂಡಿಯಾ ಸೀರೀಸ್ ಸೋಲ್ತಾರೆ. ಅದು ಏನು ಮಾಡಬೇಕು ಏನು ಒಂದಂದ್ರೂ ಗೊತ್ತಾಗ್ತಿಲ್ಲ. ಇನ್ನು ಬ್ಯಾಟಿಂಗಲ್ಲಿ ಬರೀ ಈ ಪಿಚ್ಚಲ್ಲಿ ನಾನು ನಿಜವಾಗ್ಲೂ ನಿನ್ನೆನೇ ನಾನು ಒಪಿನಿಯನ್ ಹೇಳಿದೆ ಏನಂತ, ಟಾಸ್ ವಿನ್ ಆದರೆ ಡೆಫಿನೆಟ್ಲಿ ಬೌಲಿಂಗ್ ಚೂಸ್ ಮಾಡೋದು ಬೆಸ್ಟ್ ಆಪ್ಷನ್ನು. ಸ್ವಲ್ಪ ಸ್ಟಾರ್ಟಿಂಗ್ ಅವರ್ಸಲ್ಲಿ ಸ್ವಿಂಗ್ ಮೂಮೆಂಟ್ ಇರುತ್ತೆ, ಸೊ ಬೌಲರ್ಸಿಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಅಗೇನ್ ಟಾಸ್ ವಿನ್ ಆದರೂ ಮತ್ತೆ ಬ್ಯಾಟಿಂಗ್ ತೊಗೊಂಡಿದ್ದಾರೆ, ಅದೇ ಸೇಮ್ ಮಿಸ್ಟೇಕ್ಸು. ಸೊ ಹೊಡೆಯೋಕೆ ಹೋಗೋದು, ಔಟ್ ಆಗೋದು. ಮಿಡ್ಲ್ ಆರ್ಡರಲ್ಲಿ ಡೆಫಿನೆಟ್ಲಿ ಅದು ತುಂಬ ಪ್ರೆಷರ್ ಆಗುತ್ತೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ. ಬಟ್ ಹ್ಯಾಟ್ಸ್ ಆಫ್ ಟು ಶ್ರೇಯಸ್ ಅಯ್ಯರ್, ಕ್ಯಾಪ್ಟನ್ಸ್ ನಾಕ್ ಆಡಿದರು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಈ ಥ್ರೂಔಟ್ ದ ಸೀರೀಸು ಈ 3 ಮ್ಯಾಚಲ್ಲಿ ಶ್ರೇಯಸ್ ಅಯ್ಯರ್ದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಓಕೆನಾ. ಅದು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅವ್ರು ಕ್ಯಾಪ್ಟನ್ ಆಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಅದೇ ಥರ ಫೀಲ್ಡಿಂಗಲ್ಲಿ, ಆ ಬೌಲಿಂಗ್ ಸ್ಟ್ರಾಟಜೀಸಲ್ಲಿ ನಿಜವಾಗ್ಲೂ ಎಡವಿದ್ದಾರೆ. ಬಟ್ ಇಲ್ಲಿ ಆನ್ ಫೀಲ್ಡಲ್ಲಿ ಎಡವಿದ್ದಾರೆ ಅಂತ ಹೇಳ್ತಿಲ್ಲ, ಟೀಮ್ ಸೆಲೆಕ್ಷನಲ್ಲಿ ಎಡವಿರೋದು. ಸೀರಿಯಸ್ ಆಗಿ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಏನಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ನೀವು ಗಂಭೀರ್ ನಿಜವಾಗ್ಲೂ ನಿಮಗೆ RCB ಅಗೇನೆಸ್ಟ್ ಏನಾದರೂ ಕ್ಲಾಶ್ ಇದ್ದರೆ ಅದನ್ನು ಬರೀ ಪಕ್ಕಕ್ಕಿಡಿ. ನೇಷನ್ ಅಂತ ಬಂದಾಗ ನೀವು ಹೇಳ್ತೀರಾ ಸ್ಟಾರ್ ಕಲ್ಚರು ಹೋಗಬೇಕು, ಆ ಕಲ್ಚರ್ ಹೋಗ್ಬೇಕು, ಈ ಕಲ್ಚರ್ ಹೋಗ್ಬೇಕು ಅಂತಂದರೆ ಅದನ್ನೇ ಫಸ್ಟು ನಿಮ್ಮ ಈಗೋ, ನಿಮ್ಮ ಕ್ಲಾಶ್ ಏನಾರು ಅಗೇನೆಸ್ಟ್ RCB ಇರೋದು ಅದನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ನೀವು ಫೋಕಸ್ ಮಾಡಬೇಕಾಗಿರೋದು ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ನ. RCBಯಲ್ಲಿ ರಜತ್ ಪಟ್ಟಿದಾರು ಸ್ಪಿನ್ನರ್ಗೆ ಒಳ್ಳೆ ಪ್ಲೇಯರು ರೀಸೆಂಟ್ ಟೈಮಲ್ಲಿ ಇಂಡಿಯಾ ನೋಡಿರೋದು. ಅಂತ ರಜತ್ ಪಟ್ಟಿದಾರು ಇರೋ ಫಾರ್ಮಲ್ಲಿ ನೀವು ಅವ್ರನ್ನೇ ಸೆಲೆಕ್ಟ್ ಮಾಡಿಲ್ಲ ಟೀಮಿಗೆ. ಇನ್ನು ರಾಶಿಕ್ದಾರು ನೀವು IPL ನೋಡ್ತು ಅಂತಂದರೆ ಅಂಥ ಫ್ಲ್ಯಾಟ್ ಪಿಚ್ಚಲ್ಲಿ ನಾಯಿ ಹೊಡೆದಂಗೆ ಹೊಡಿತಿದ್ರು ಬ್ಯಾಟ್ಸ್ಮನ್ಗಳು ಬೌಲರ್ಸ್ಗೆ. ಆ ಥರ ಫ್ಲ್ಯಾಟ್ ಪಿಚ್ಚಲ್ಲಿ ಸ್ಲೋ ವೇರಿಯೇಷನ್ನ ತುಂಬ ಚೆನ್ನಾಗೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಅವರಿಗೂ ಕೂಡ ಸೆಲೆಕ್ಷನ್ ಮಾಡಿಲ್ಲ, ಓಕೆ. ಇನ್ನು ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸಿದ್ದೀರಾ. ಬಟ್ ವೈ ನಾಟ್ ಕೃಣಾಲ್ ಪಾಂಡ್ಯ ಕ್ರೂಷಿಯಲ್ ಮ್ಯಾಚಸ್ ಅಂತ ಬಂದಾಗ RCBಯಲ್ಲಿ 2-3 ಮ್ಯಾಚ್ ನೋಡಿದ್ದೀರಾ ನೀವು, ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೆಂಗೆ ಆಡಿದ್ದಾರೆ ಅಂತಂದು. ಅದು ಟಫ್ ವಿಕೆಟ್ಸಲ್ಲಿ, ಅದು ಮುಂಬೈ ವರ್ಸಸ್ RCB ನಡಿಬೇಕಾರೆ ಮ್ಯಾಚ್ 1 ಓವರ್ ಆ ಕಡೆ 1 ಓವರ್ ಈ ಕಡೆ ಹೋಗ್ತಿದ್ದಾಗ ಕೃಣಾಲ್ ಪಾಂಡ್ಯ ಎಷ್ಟು ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೊಂಡು ಆ ಮ್ಯಾಚ್ನ ಗೆಲ್ಲಿಸಿದ್ರು ಅಂತಲೂ ನಾವು ನೋಡಿದ್ದೀವಿ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಲಿಟ್ರಲಿ ಎಲ್ಲರೂ ಇನ್ಎಕ್ಸ್ಪೀರಿಯನ್ಸ್ ಬೌಲರೇ. ಹರ್ಷದೀಪ್ ವರ್ಲ್ಡ್ ಕಪ್ ಆಡಿದ್ರು, ಬಟ್ ವೆಲ್ ಆ್ಯಂಡ್ ಫೈನ್. ಬಟ್ ಸ್ಟಿಲ್
ಹರ್ಷದೀಪ್ ಕೂಡ ಇನ್ಎಕ್ಸ್ಪೀರಿಯನ್ಸೇ. ಆ ಪ್ರೆಷರ್ ಬಂದಾಗ ಒಂದು ಕಡೆಯಿಂದ ಅವ್ರಿಗೆ ಸಪೋರ್ಟ್ ಸಿಗ್ತಿಲ್ಲ ಅಂತಂದಾಗ ಅವ್ರಿಗೆ ಕೂಡ ಪ್ರೆಷರ್ ಹೋಗ್ತಿದೆ, ಅವ್ರು ಕೂಡ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕೆ ಆಗ್ತಾನೆ ಇಲ್ಲ. ಇಂಥ ಟೈಮಲ್ಲಿ ನೀವು ಶಮಿ ಬಿಟ್ಟಿದ್ದೀರಾ, ಸಿರಾಜ್ ಬಿಟ್ಟಿದ್ದೀರಾ, ಭುವನೇಶ್ವರ್ ಕುಮಾರ್ಸ್ ಕೂಡ ಬಿಟ್ಟಿದ್ದೀರಾ. ಈ ಭುವನೇಶ್ವರ್ ಕುಮಾರ್ ಈ ಪಿಚ್ಗಳಿಗೆ ಹೇಳಿ ಮಾಡಿಸಿದ ವ್ಯಕ್ತಿ ರೀ. ನಿಜವಾಗ್ಲೂ ಹೇಳ್ತೀನಿ, ಭುವಿ ಇದ್ದಿದ್ರೆ ಈ ಸೀರೀಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದು ಬೌಲರ್ಸ್ಗೆ. ಭುವಿ ಒಳ್ಳೆ ಗೈಡೆನ್ಸ್ ಕೊಟ್ಟಿರೋರು, ಆ ಫೀಲ್ಡ್ ಸೆಟಪ್ ಹೇಳ್ಕೊಟ್ಟಿರೋದು ಎಲ್ಲ ಮಾಡಿರೋರು. ನಿಜವಾಗ್ಲೂ ಅವ್ರ ಮೈಂಡ್ ಗೇಮ್ಸ್ ತುಂಬ ಸಖತ್ತಾಗೇ ಇದೆ. ನೀವು ರೀಸೆಂಟಾಗಿ IPL ಕೂಡ ನೋಡಿರ್ತೀರ, ಫ್ಲ್ಯಾಟ್ ಪಿಚ್ಚಲ್ಲಿ ಬೇರೆ ಎಲ್ಲ ಬೌಲರ್ಸ್ಗೂ ನಾಯಿ ಹೊಡೆದಂಗೆ ಹೊಡೆದಿದ್ರು ಭುವಿ ಎಷ್ಟು ಎಕನಾಮಿಕಲ್ ಇದ್ದಾರೆ ಅಂತಂದು. ಇಂಥ ಬೌಲರ್ಸ್ನ ನೀವು ಸೆಲೆಕ್ಟ್ ಮಾಡ್ತಿಲ್ಲ ಅಂತಂದರೆ ನೀವು ಏನು ನೇಷನ್ಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀರಾ? ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ದೀರಾ ನೀವು ಇಂಡಿಯಾ ಆ ಕಲ್ಚರು ಈ ಕಲ್ಚರ್ ಇಲ್ಲ, ನಾನು ಬರೀ ನೇಷನ್ ಫಸ್ಟ್ ಅಂತಂದು. ಹಂಗಿಂತಂದರೆ ನಿಂದು ಈಗೋ ಕ್ಲಾಶ್ ಎಲ್ಲ ಪಕ್ಕಕ್ಕಿಡೋಪ್ಪ ರಾಜ್ಕುಮಾರ. ಪಕ್ಕಕ್ಕಿಟ್ಟು ಟ್ಯಾಲೆಂಟೆಡ್ ಇರೋ ಪ್ಲೇಯರ್ನ, ಒಳ್ಳೆ ಫಾರ್ಮಲ್ಲಿರೋ ಪ್ಲೇಯರ್ನ, ಎಬಿಲಿಟಿ ಇರೋ ಪ್ಲೇಯರ್ನ ಟೀಮಿಗೆ ಆಡಿಸು. ಅಫ್ಕೋರ್ಸ್ ಇವರೆಲ್ಲ ಎಬಿಲಿಟಿ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ನೀವು ಟೀಮ್ ಸೆಲೆಕ್ಟ್ ಮಾಡಿದಾಗ ಬರೀ ಟಾಪ್ ಆರ್ಡರಲ್ಲಿ ಲೆಫ್ಟ್ ಹ್ಯಾಂಡರ್ಸೇ ಇದ್ದಾಗ ಅಪೋಸಿಟ್ ಟೀಮ್ ಕ್ಯಾಪ್ಟನ್ಗೆ ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಲಿಟ್ರಲಿ ಏನು ಇಶ್ಯೂ, ಸಮಸ್ಯೆ ಏನು? ರಜತ್ ಪಟ್ಟಿದಾರು, ರಾಶಿಕ್ದಾರು, ಭುವನೇಶ್ವರ್ ಕುಮಾರು, ಕೃಣಾಲ್ ಪಾಂಡ್ಯ ಇವ್ರನ್ನ ಸೆಲೆಕ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನು? ಮೇನ್ ರೀಸನ್ ಏನು? ಈ ಸೂರ್ಯಕುಮಾರ್ ಯಾದವ್ರನ್ನೂ ಹೊರಗಡೆ ಇಟ್ಟಿದ್ದೀರ. ಏನು ನನಗಂತರೂ ಅದು ಯಾವ ಲಾಜಿಕ್ ಮೇಲೆ ನೀವು ಟೀಮ್ನ ಸೆಲೆಕ್ಷನ್ ಮಾಡ್ತಿದ್ದೀರೋ ಏನೋ ಒಂದು ತಿಳಿವಲ್ದು ನನಗೆ. ಇನ್ನು ಅಪೋಸಿಟ್ ಟೀಮು ಹ್ಯಾರಿ ಬ್ರೂಕು, ಫಿಲಿಪ್ ಸಾಲ್ಟು, ಒಂದೇ ವಿಕೆಟ್ ಹೋಗಿರೋದು. ಹ್ಯಾರಿ ಬ್ರೂಕ್ ಆಟ ನೋಡಿದ್ರೆ ನೀವು ಎಷ್ಟು ಫಿಯರ್ಲೆಸ್ ಆಗಿ ಆಟ ಆಡಿದ್ದಾರೆ ಅವರು. T20 ಹೆಂಗೆ ನಾಯಿ ಹೊಡೆದಂಗೆ ಹೊಡೆದ್ರು ಅಂತಂದರೆ ಲಿಟ್ರಲಿ ಒಂದೊಂದು ಶಾಟ್ ಮಾತ್ರ ಸ್ಟಿಲ್ ಹಂಗೆ ಕಣ್ಮುಂದೆ ಹಂಗೆ ಬರ್ತಿದೆ. ಇನ್ನು ಅವ್ರಿಗಿನ್ನ ಚೆನ್ನಾಗೇ ಹೊಡಿತಾರೆ ನಮ್ಮವರು. ಬಟ್ ಈ ಸೀರೀಸಲ್ಲಿ ನೀವು ನಿನ್ನೆ, ಅದರಲ್ಲೂ ಎಕ್ಸ್ಪೆಷಲಿ ನಿನ್ನೆ ಮ್ಯಾಚಲ್ಲಿ ನೋಡ್ತು ಅಂತಂದರೆ ಹರ್ಷದೀಪಿಗಾಗಲಿ, ವಾಷಿಂಗ್ಟನ್ ಸುಂದರ್ ಓವರಲ್ಲಾಗಲಿ ಹೆಂಗೆ ಹೊಡೆದ್ರು ಅಂತಂದರೆ ಹ್ಯಾರಿ ಬ್ರೂಕು ಸೀರಿಯಸ್ಲಿ ಅಮೇಝಿಂಗ್. ಪವರ್ ಹಿಟ್ಟರ್ ಬ್ಯಾಟ್ಸ್ಮನ್, ಅದು ನಮ್ಮೆಲ್ಲರಿಗೂ ಗೊತ್ತಿರೋದೆ. ಬಟ್ ಹಂಗಂತ ನೀವು ಅಂಥ ಪವರ್ ಹಿಟ್ಟರ್ ಬ್ಯಾಟ್ಸ್ಮನ್ಸ್ ಇದ್ದಾಗ, ಅಂಥ ಸ್ಟ್ರಾಂಗ್ ಟೀಮ್ ಅಪೋಸಿಟ್ ಟೀಮ್ ಆಡ್ತಿರ್ಬೇಕಾರೆ ನಿಮ್ಮ ಮಿಸ್ಟೇಕ್ಸ್ನ ನೀವು ಕರೆಕ್ಷನ್ ಮಾಡ್ಕೊಂಡು ಆಡ್ತಿಲ್ಲ ಅಂತಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಟೀಮ್ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ, ಟೀಮು ಮೊಮೆಂಟಮ್ ಹೆಂಗೆ ಶಿಫ್ಟ್ ಆಗುತ್ತೆ, ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಲಿಟ್ರಲಿ ತುಂಬ ಬೇಜಾರಾಗಿದೆ ಇಂಡಿಯಾ ಟೀಮ್ ಸೆಲೆಕ್ಷನ್ಸ್ ಕಮಿಟಿ ಬಗ್ಗೆ, ಕೋಚ್ ಬಗ್ಗೆ. ಲಿಟ್ರಲಿ ನನ್ನ ಪ್ಲೇಯರ್ಸ್ ಮೇಲೆ ಯಾವುದೇ ಥರ ಬೇಜಾರಿಲ್ಲ. ಯಾಕಂತಂದರೆ ಪ್ಲೇಯರ್ ಕ್ಯಾಪ್ಟನ್ಗೂ ನೀವು ಆ ಆನ್ಫೀಲ್ಡ್ ಡಿಸಿಷನ್ ತೊಗೊಳಕ್ಕೆ ಬಿಡ್ತಿಲ್ಲ ಅಂತಂದಾಗ, ನೀವು ಬರೀ ನಿಮ್ಮದೇ ಎಲ್ಲ ನಡಿಬೇಕು ಅಂತಂದರೆ ನಿಜವಾಗ್ಲೂ ಟೀಮ್ ಹಳ್ಳ ಹಿಡಿಸ್ತೀರ ನೀವು. ಗೈಸ್, ಇನ್ನು ಈ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನೀವು ಲಾಸ್ಟ್ ಸೀರೀಸ್ ಸ್ಟ್ಯಾಟ್ಸ್ ನೋಡ್ತು ಅಂತಂದರೆ ಇವತ್ತಿನವರೆಗೂ ಇಂಗ್ಲೆಂಡು ಇಂಡಿಯಾ ವಿರುದ್ಧ ಬೈಲ್ಯಾಟ್ರಲ್ T20 ಸೀರೀಸ್ ಗೆದ್ದೇ ಇಲ್ಲ ನಿನ್ನೆವರೆಗೂ. ಹಿಸ್ಟ್ರಿಲೇ ಗೆದ್ದಿಲ್ಲ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮಧ್ಯ 9 ಬೈಲ್ಯಾಟ್ರಲ್ T20 ಸೀರೀಸ್ ನಡೆದಿದೆ, ಓಕೆನಾ? ಅದರಲ್ಲಿ 8 ಟೈಮ್ ಇಂಡಿಯಾ ಸೀರೀಸ್ ಗೆದ್ದಿರೋದು, 1 ಟೈಮ್ ಡ್ರಾ ಆಗಿದೆ, ಅದು 2012ಅಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮು ಇಂಗ್ಲೆಂಡು ಇಂಡಿಯಾ ವಿರುದ್ಧ ಬೈಲ್ಯಾಟ್ರಲ್ T20 ಸೀರೀಸ್ ಗೆದ್ದಿದ್ದಾರೆ, ಅದು ನಿನ್ನೆ. ಸೊ ಮುಂಚೆ ಐರ್ಲೆಂಡ್ ಆಪೋಸಿಟ್ ಆಲ್ರೆಡಿ 2-0 ಹಿಸ್ಟಾರಿಕಲ್ ಸೀರೀಸ್ ಲಾಸು. ಇದನ್ನು ಹಿಸ್ಟಾರಿಕಲ್ ಸೀರೀಸ್ ಲಾಸೇ ಹಂಗೆ ನೋಡಿದ್ರೆ. ಕಂಟಿನ್ಯೂಯಸ್ಲಿ 6 T20 ಮ್ಯಾಚಸ್ ಸೋತಿರೋದು ಶ್ರೇಯಸ್ ಅಯ್ಯರು ಮತ್ತು ಗೌತಮ್ ಗಂಭೀರ್ ಕಾಂಬಿನೇಷನಲ್ಲಿ. ಅದು ಹೆಂಗೆ ಓವರ್ಕಮ್ ಮಾಡ್ತಾರೆ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇನ್ನು ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಿದ್ದೀರಾ ಅಂತಂದರೆ ದೇವರಣಗೆ ನಾನು ಹೇಳ್ತಿದ್ದೀನಿ, ನೀವು ಜಿಂಬಾಬ್ವೆ ವಿರುದ್ಧನೂ ಸೀರೀಸ್ ಸೋತ್ರೂ ಆಶ್ಚರ್ಯನೇ ಪಡಬೇಕಿಲ್ಲ. ಇನ್ನು ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಕೋಚ್ ಗೌತಮ್ ಗಂಭೀರ್. ಆಲ್ರೆಡಿ ನಾನು ಹೇಳಿದ್ದೀನಿ, ಗೌತಮ್ ಗಂಭೀರ್ ಈಗೋ ನಿಮ್ಮದು ಅಪ್ರೋಚು ಏನಿದೆ ಅದು ಟೀಮ್ಗೆ ತುಂಬಾ ಎಫೆಕ್ಟ್ ಮಾಡ್ತಿದೆ. ಫಸ್ಟು ನೀವು ಕರೆಕ್ಷನ್ ಮಾಡ್ಕೋಬೇಕು. ಫಸ್ಟು ನೀವು ಎಡುತ್ತಿರೋದು ಟೀಮ್ ಸೆಲೆಕ್ಷನಲ್ಲಿ. ಸೊ ನೀವು ಸರಿಯಾಗಿ ಟೀಮ್ನ ಸೆಲೆಕ್ಟ್ ಮಾಡ್ತಿಲ್ಲ. ಒಂದು, ಆ ಟೀಮಲ್ಲಿ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ. ನೀವು ಓಕೆ ಹೊಸಬ್ರನ್ನ ಟೀಮಿಗೆ ತರಬೇಕು, ಅವ್ರನ್ನ ಟ್ರೈನ್ ಅಪ್ ಮಾಡಬೇಕು, ಎಲ್ಲದೂ ಸರಿ.
ಬಟ್ ಆ ಟ್ರಾನ್ಸಿಷನ್ ಫೇಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೀವು ತಲೆಯಲ್ಲಿ ಇಟ್ಕೊಂಡು ಟೀಮ್ನ ಬಿಲ್ಡ್ ಮಾಡಬೇಕು ಹೊರತು ಸುಮ್ಮನೆ ಏಕಂಬಿಕೆ ಎಲ್ಲರನ್ನೂ ತೆಗ್ದೋಸ್ದೆ ಹೊಸಬ್ರನ್ನ ತಂದೆ ಆಡಿಸಿದೆ ಹಿಂಗೆ ಈ ಸೀರೀಸ್ ಹೋದೆ ಅದೆಲ್ಲ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ಶ್ರೀಲಂಕಾದವರು ಟ್ರಾನ್ಸಿಷನ್ ಆಗ್ಬೇಕಾದ್ರೆ ಎಂಥ ಎಡವಟ್ ಮಾಡ್ಕೊಂಡ್ರು. ಅದೇ ಮಹೇಲ ಜವರ್ಧನೆ, ಕುಮಾರ್ ಸಂಗಕ್ಕರ ಇಲ್ಲಿ ರಿಟೈರ್ಡ್ ಆದಮೇಲೆ ಆ ಟೀಮ್ ಎಂಥ ಪಾತಾಳಕ್ಕೆ ಬಿತ್ತು ಅಂತ ನಾವೆಲ್ಲ ನೋಡಿದ್ದೀವಿ. ಅದೇ ಆಂಜೆಲೋ ಮ್ಯಾಥ್ಯೂಸು ಕಾಲಿಗೆ ಬಿದ್ದು ಬೆಡ್ಕೊಂಡಿರೋದು ಕುಮಾರ ಸಂಗಕ್ಕರ, ಜಯವರ್ಧನೆಗೆ ಹೋಗ್ಬೇಡಿ ಇನ್ನೂ ಸ್ವಲ್ಪ ದಿನ ಇರಿ ಅಂತ. ನಾವು ನಿಜವಾಗ್ಲೂ ನಿನಗೆ ಬೆಡ್ಕೋಬೇಕಾಗಿತ್ತು ಗೌತಮ್ ಗಂಭೀರ್, ನೀನು ರೆಸಿಗ್ನೇಷನ್ ಕೊಟ್ಟು ಹೋಗಪ್ಪ ದೇವರು, ನಮಗೆ ರವಿಶಾಸ್ತ್ರಿ, ದ್ರಾವಿಡ್ ಸಾಕು, ಅವರೇ ಟೀಮ್ನ ಹೆಂಗೋ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಲಿಟ್ರಲಿ ಗಾಯ್ಸ್ ನನಗೆ ಅರ್ಥನೇ ಆಗ್ತಿಲ್ಲ. ಈ ಗೌತಮ್ ಗಂಭೀರ್ ಬಂದಮೇಲೆ ಎಲ್ಲ ಹಿಸ್ಟೋರಿಕ್ ಸೀರೀಸ್ ಲಾಸೇ. ಡಿಕೇಡ್ಸ್ ವೈಸು ಸೀರೀಸ್ ಲಾಸ್ ಆಗ್ತಿದ್ದೀವಿ. ಈ ಅಪ್ಪ ಸೀರೀಸ್ ಲಾಸ್ ಮಾಡ್ಸೋಕ್ಕೆ ಅಂತಲೇ ಬಂದಿರೋದ, ಇಲ್ಲ ಹಿಸ್ಟಾರಿಕ್ ಸೀರೀಸ್ ಲಾಸ್ ಮಾಡ್ಸೋಕ್ಕೆ ಅಂತಲೇ ಬಂದಿರೋದ, ಅಥವಾ ಏನು ಇಂಡಿಯಾ ಟೀಮ್ನ ಪಾತಾಳಕ್ಕೆ ಹಳ್ಳ ಇಡ್ಸೋಕ್ಕಂತ ಬಂದಿರೋದ? ನಿಜವಾಗ್ಲೂ ಸೆಕೆಂಡ್ ಡಂಕನ್ ಫ್ಲೆಚರು, ಗ್ರೆಗ್ ಚಾಪೆಲ್, ಗೌತಮ್ ಗಂಭೀರ್. ಫಸ್ಟು ಶ್ರೀಲಂಕಾ ವಿರುದ್ಧ ಬಂದರು, ODI ಸೀರೀಸ್ ಹೋದ್ರು, ಅದು ಹಿಸ್ಟಾರಿಕ್ ಸೀರೀಸ್ ಲಾಸ್. ನೆಕ್ಸ್ಟು ನ್ಯೂಜಿಲೆಂಡ್ ಅಪೋಸಿಟ್ಟು ಟೆಸ್ಟ್ ಸೀರೀಸು, ಅದು ಇಂಡಿಯಾ ಹೋಮ್ ಗ್ರೌಂಡಲ್ಲಿ ವೈಟ್ ವಾಶು. ಅದು ಆದಮೇಲೆ ನೆಕ್ಸ್ಟು ಐ ಥಿಂಕ್ ಆಸ್ಟ್ರೇಲಿಯಾದಲ್ಲಿ ODI ಸೀರೀಸು, ಟೆಸ್ಟ್ ಸೀರೀಸು ಎರಡೂ ಸೋತರು. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅದನ್ನು ಸೋತರು. ನೆಕ್ಸ್ಟು ಅದು ಆದಮೇಲೆ ಐರ್ಲೆಂಡ್ ವಿರುದ್ಧ, ಅದು ಹಿಸ್ಟಾರಿಕಲ್ ಲಾಸು. ನಿನ್ನೆ ಇಂಗ್ಲೆಂಡ್ ಆಪೋಸಿಟ್ಟು ಈ 5 T20 ಮ್ಯಾಚ್ ಸೀರೀಸಲ್ಲಿ ಇದು ಹಿಸ್ಟಾರಿಕಲ್ ಲಾಸ್. ದೇವರಣಗೂ ಏನು ಅರ್ಥನೇ ಆಗ್ತಿಲ್ಲ. ಸ್ಕೋರ್ ಕಾರ್ಡ್ ನೋಡ್ರಿ, ನಿಜವಾಗ್ಲೂ ಸ್ಕೋರ್ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಸ್ ಅಂತ. ಈ ಥರ ಪರ್ಫಾರ್ಮೆನ್ಸು ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಮುಂದೆ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಹೋಪ್ ಈ ಮಿಸ್ಟೇಕ್ಸ್ನ ತಿದ್ಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಅಟ್ಲೀಸ್ಟ್ ವೈಟ್ ವಾಶ್ ಆಗೋದನ್ನು ತಪ್ಪಿಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಜಿಂಬಾಬ್ವೆ ಅಪೋಸಿಟ್ ಕೂಡ ಅಟ್ಲೀಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಸೀರೀಸ್ ಕೂಡ ಗೆಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆನ ನಿಜವಾಗ್ಲೂ ಮುರಿಬೇಡಿ. ಮತ್ತು ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಇನ್ನೊಂದು ಶಾಕಿಂಗ್ ಸೀರೀಸ್ ಲಾಸ್ನ ದಯವಿಟ್ಟು ಅದೇನಂತಾರೆ ಕೊಡೋಕೆ ಹೋಗ್ಬೇಡಿ, ನಿಜವಾಗ್ಲೂ ಆಗೋದೇ ಇಲ್ಲ. ಸೊ ಇನ್ನು ದೇವರೇ ಕಾಪಾಡಬೇಕು ನಮ್ಮ ಟೀಮ್ ಇಂಡಿಯಾನ. ಸೊ ಗೈಸ್, ಇದಾಗಿತ್ತು ನಿನ್ನೆ ಮ್ಯಾಚಿಂದು ಸ್ಟೋರಿ ಮತ್ತು ಟೀಮ್ ಇಂಡಿಯಾದ ಕರೆಂಟ್ ಸಿಚುವೇಶನ್ನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.